ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ರುಕ್ಮಿಣಿಯ ಅಣ್ಣನು ಆಕೆಯ ವಿವಾಹವನ್ನು ಶಿಶುಪಾಲನೊಡನೆ ಮಾಡಲು ನಿಶ್ಚಯಿಸಿದನು. ಸಾಕಷ್ಟು ಯೋಚನೆ ಮಾಡಿ ರುಕ್ಮಿಣಿಯು ಶ್ರೀಕೃಷ್ಣನಿಗೆ ಒಂದು ಸಂದೇಶವನ್ನು ಕಳುಹಿಸಲು ತೀರ್ಮಾನಿಸಿದಳು. ಇದಕ್ಕಾಗಿ ಒಬ್ಬ ಯೋಗ್ಯ ಬ್ರಾಹ್ಮಣನನ್ನು ಆರಿಸಿದಳು. ರುಕ್ಮಿಣಿಯ ಸಂದೇಶವನ್ನು ಹೊತ್ತ ಬ್ರಾಹ್ಮಣನು ದ್ವಾರಕೆಗೆ ಹೊರಟನು. ದ್ವಾರಕೆಗೆ ಬಂದಂತಹ ಬ್ರಾಹ್ಮಣನನ್ನು ಶ್ರೀಕೃಷ್ಣನು ಆದರದಿಂದ ಸತ್ಕರಿಸಿದನು. ಬ್ರಾಹ್ಮಣನು ಸ್ನಾನ ಮಾಡಿ ಭೋಜನ ಮಾಡಿ ಮೃದುವಾದ ರೇಷ್ಮೆಯಿಂದ ಅಲಂಕರಿಸಿದ ಮಂಚದಲ್ಲಿ ವಿರಮಿಸಿದನು. ಅವನು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಕೃಷ್ಣನು ಸದ್ದಿಲ್ಲದೆ ಅವನ ಬಳಿಗೆ ಹೋಗಿ ಬಹಳ ಗೌರವದಿಂದ ಅವನ ಪಾದಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಒತ್ತಲು ಪ್ರಾರಂಭಿಸಿದನು. ಹೀಗೆ ಕೃಷ್ಣನು ಬ್ರಾಹ್ಮಣನಿಗೆ ಕಾಣಿಸಿಕೊಂಡು, ಪ್ರಿಯ ಬ್ರಾಹ್ಮಣರೇ, ನೀವು ಯಾವ ತೊಂದರೆಯೂ ಇಲ್ಲದೆ ಧಾರ್ಮಿಕ ವಿಧಿಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದೀರಿ ಮತ್ತು ನಿಮಗೆ ಮನಃಶಾಂತಿ ಇದೆ ಎಂದು ನಂಬಿದ್ದೇನೆ ಎಂದು ಹೇಳಿದನು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವರ್ಗಗಳ ಜನರು ಬೇರೆ ಬೇರೆ ವೃತ್ತಿಗಳಲ್ಲಿ ನಿರತರಾಗಿರುತ್ತಾರೆ. ಯಾವ ಒಬ್ಬ ವ್ಯಕ್ತಿಯ ಯೋಗಕ್ಷೇಮವನ್ನು ವಿಚಾರಿಸುವಾಗಲೂ ಆ ವ್ಯಕ್ತಿಯ ವೃತ್ತಿಯನ್ನು ಅವಲಂಬಿಸಿ ವಿಚಾರಿಸಬೇಕು. ಆದ್ದರಿಂದ ಬ್ರಾಹ್ಮಣನ ಯೋಗಕ್ಷೇಮವನ್ನು ವಿಚಾರಿಸುವಾಗ ಅವನ ಮನಸ್ಸನ್ನು ಕಲಕದಂತೆ ಜೀವನದಲ್ಲಿ ಅವನ ಸ್ಥಾನಕ್ಕೆ ಅನುಗುಣವಾಗಿ ಪ್ರಶ್ನಿಸಬೇಕು. ಪ್ರಾಮಾಣಿಕನಾಗಿ, ಶುದ್ಧನಾಗಿ, ಶಾಂತನಾಗಿ, ಸಂಯಮಿಯಾಗಿ ಮತ್ತು ಸಹನಶೀಲನಾಗಿ ಇರುವುದರ ಲಕ್ಷಣವೇ ಶಾಂತವಾದ ಮನಸ್ಸು. ಹೀಗೆ ವಿದ್ಯೆಯನ್ನು ಪಡೆದು ಬದುಕಿನಲ್ಲಿ ಅದನ್ನು ಅನ್ವಯಿಸುವ ರೀತಿಯನ್ನು ತಿಳಿದುಕೊಂಡ ಮನುಷ್ಯನಿಗೆ ಪರಿಪೂರ್ಣ ಸತ್ಯದ ವಿಷಯದಲ್ಲಿ ದೃಢ ವಿಶ್ವಾಸ ಬರುತ್ತದೆ. ಬ್ರಾಹ್ಮಣನಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ತಿಳಿದಿತ್ತು. ಆದರೂ ವೈದಿಕ ಸಾಮಾಜಿಕ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವನು ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಸ್ವೀಕರಿಸಿದನು. ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಿದ್ದನು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಕ್ಷತ್ರಿಯ ವರ್ಗಕ್ಕೆ ಸೇರಿದ ಮತ್ತು ಚಿಕ್ಕ ಹುಡುಗನಾದ ಅವನು ಅಂತಹ ಬ್ರಾಹ್ಮಣನಿಗೆ ಗೌರವ ತೋರಿಸುವುದು ಅವನ ಕರ್ತವ್ಯವಾಗಿತ್ತು. ಶ್ರೀಕೃಷ್ಣನು ಹೀಗೆ ಮುಂದುವರಿಸಿದನು: ಬ್ರಾಹ್ಮಣ ಶ್ರೇಷ್ಠರೇ, ನೀವು ಯಾವಾಗಲೂ ತೃಪ್ತಿಯಿಂದ ಇರಬೇಕು. ಏಕೆಂದರೆ ಬ್ರಾಹ್ಮಣನಿಗೆ ತನ್ನ ವಿಷಯದಲ್ಲಿ ತೃಪ್ತಿ ಇದ್ದರೆ ಅವನು ತನಗೆ ವಿಧಿಸಿರುವ ಕರ್ತವ್ಯಗಳಿಂದ ಚ್ಯುತನಾಗುವುದಿಲ್ಲ. ತನಗೆ ವಿಧಿಸಿದ ಕರ್ತವ್ಯಗಳನ್ನು ಬಿಡದೆ ಹೋದರೆ ಪ್ರತಿಯೊಬ್ಬನೂ ಎಲ್ಲ ಬಯಕೆಗಳಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಮನುಷ್ಯನು ಸ್ವರ್ಗದ ಅರಸನಾದ ಇಂದ್ರನಷ್ಟು ಶ್ರೀಮಂತನಾಗಿದ್ದರೂ ಅವನಿಗೆ ತೃಪ್ತಿ ಇಲ್ಲದೆ ಇದ್ದರೆ ಅವನು ಸಾವಿನ ನಂತರ ಲೋಕದಿಂದ ಲೋಕಕ್ಕೆ ಹೋಗಬೇಕಾಗುತ್ತದೆ. ಅಂತಹ ಮನುಷ್ಯನು ಯಾವ ರೀತಿಯಲ್ಲಿಯೂ ಸುಖವಾಗಿರಲಾರ. ಆದರೆ ಮನುಷ್ಯನಿಗೆ ತೃಪ್ತಿ ಇದ್ದರೆ ತನ್ನ ಉನ್ನತವಾದ ಸ್ಥಾನವನ್ನು ಕಳೆದುಕೊಂಡರೂ ಅವನು ಎಲ್ಲಿಯೇ ಇರಲಿ ಸುಖವಾಗಿರಬಲ್ಲ. ಕೃಷ್ಣನು ಬ್ರಾಹ್ಮಣನಿಗೆ ಕೊಟ್ಟ ಆದೇಶವು ಬಹು ಅರ್ಥವತ್ತಾದದ್ದು. ಅದರ ಭಾವಾರ್ಥವೆಂದರೆ ಯಾವ ಸನ್ನಿವೇಶದಲ್ಲಿಯೂ ಬ್ರಾಹ್ಮಣನು ವಿಚಲಿತನಾಗಬಾರದು ಎನ್ನುವುದು. ಅನಂತರ ಶ್ರೀಕೃಷ್ಣನು ಪ್ರಜೆಗಳ ಕುರಿತಾಗಿ ವಿಚಾರಿಸಿದನು. ರಾಜನ ಅರ್ಹತೆಯ ನಿರ್ಧಾರಕ್ಕೆ ಆಧಾರ ಪ್ರಜೆಗಳ ಮನಸ್ಥಿತಿ. ಅವರು ಎಲ್ಲ ರೀತಿಗಳಲ್ಲಿಯೂ ಸುಖವಾಗಿದ್ದರೆ ರಾಜನು ಪ್ರಾಮಾಣಿಕ, ತನ್ನ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸುತ್ತಿದ್ದಾನೆ ಎಂದು ಅರ್ಥ. ಯಾವ ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿದ್ದಾರೆಯೋ ಅದರ ರಾಜನು ತನಗೆ ಬಹುಪ್ರಿಯನಾದವನು ಎಂದು ಶ್ರೀಕೃಷ್ಣನು ಹೇಳಿದನು. ಬ್ರಾಹ್ಮಣನು ಒಂದು ರಹಸ್ಯವಾದ ಸಂದೇಶವನ್ನು ತಂದಿದ್ದಾನೆ ಎನ್ನುವುದು ಶ್ರೀಕೃಷ್ಣನಿಗೆ ಅರ್ಥವಾಗಿಯೇ ಇತ್ತು. ಆದುದರಿಂದ ನಿಮಗೆ ಅಡ್ಡಿ ಇಲ್ಲದಿದ್ದರೆ ನೀವು ಬಂದ ಕೆಲಸದ ವಿಷಯವಾಗಿ ಮಾತನಾಡಲು ನಿಮಗೆ ಅನುಮತಿಯನ್ನು ಕೊಡುತ್ತಿದ್ದೇನೆ ಎಂದನು. ಭಗವಂತನ ದಿವ್ಯ ಲೀಲೆಗಳಿಂದ ಬಹುತೃಪ್ತನಾದ ಬ್ರಾಹ್ಮಣನು ತಾನು ಬಂದ ಉದ್ದೇಶವನ್ನು ಶ್ರೀಕೃಷ್ಣನಿಗೆ ತಿಳಿಸಿದನು. ರುಕ್ಮಿಣಿಯು ಬರೆದಿದ್ದ ಪತ್ರವನ್ನು ಶ್ರೀಕೃಷ್ಣನಿಗೆ ನೀಡಿದನು. ರುಕ್ಮಿಣಿಯು ಅದರಲ್ಲಿ ಈ ರೀತಿಯಾಗಿ ಬರೆದಿದ್ದಳು: ನನ್ನ ಪ್ರೀತಿಯ ಕೃಷ್ಣ, ಎಂದೂ ತಪ್ಪನ್ನು ಮಾಡದ ಸುಂದರನೇ, ನಿನ್ನ ಅಲೌಕಿಕ ರೂಪ ಮತ್ತು ಲೀಲೆಗಳನ್ನು ಕೇಳಿದ ಯಾವುದೇ ಮನುಷ್ಯನೇ ಆಗಲಿ ಕೂಡಲೇ ತನ್ನ ಕಿವಿಗಳಿಂದ ನಿನ್ನ ಹೆಸರು, ಕೀರ್ತಿ ಮತ್ತು ಗುಣಗಳನ್ನು ಗ್ರಹಿಸುತ್ತಾನೆ. ಹೀಗೆ ಅವನ ಪ್ರಾಪಂಚಿಕ ನೋವುಗಳೆಲ್ಲ ಶಮನವಾಗುತ್ತವೆ. ಅವನು ತನ್ನ ಹೃದಯದಲ್ಲಿ ನಿನ್ನ ರೂಪವನ್ನು ಸ್ಥಾಪಿಸಿಕೊಳ್ಳುತ್ತಾನೆ. ನಿನ್ನಲ್ಲಿ ಇಂತಹ ಅಲೌಕಿಕ ಪ್ರೀತಿಯಿಂದ ಅವನು ನಿನ್ನನ್ನು ಸದಾ ತನ್ನಲ್ಲಿಯೇ ಕಾಣುತ್ತಾನೆ. ಇದರಿಂದ ಅವನ ಎಲ್ಲ ಬಯಕೆಗಳೂ ಪೂರ್ಣವಾಗುತ್ತವೆ. ಹಾಗೆಯೇ ನಾನು ನಿನ್ನ ಅಲೌಕಿಕ ಗುಣಗಳ ವಿಷಯವನ್ನು ಕೇಳಿದ್ದೇನೆ. ಇಷ್ಟು ನೇರವಾಗಿ ನನ್ನ ಮನಸ್ಸನ್ನು ಹೇಳಿಕೊಳ್ಳುವ ನಾನು ನಾಚಿಕೆ ಇಲ್ಲದೆ ಇರುವವಳಾಗಿರಬಹುದು. ಆದರೆ ನೀನು ನನ್ನ ಮನಸ್ಸನ್ನು ಸೂರೆಗೊಂಡಿದ್ದೀಯೆ. ನನ್ನ ಹೃದಯವು ನಿನ್ನದು. ನಾನು ಅವಿವಾಹಿತ ಕನ್ಯೆ, ಚಿಕ್ಕ ವಯಸ್ಸಿನವಳು ಎಂದು ಊಹಿಸಿ ನನ್ನ ಸ್ವಭಾವವು ನಿಶ್ಚಲವೇ ಎಂದು ಸಂದೇಹ ಪಡಬಹುದು. ಆದರೆ ನನ್ನ ಪ್ರೀತಿಯ ಮುಕುಂದ, ನೀನು ಮನುಷ್ಯರಲ್ಲಿ ಮಹಾನ್ ಸಿಂಹ, ಎಲ್ಲರಲ್ಲಿ ಪರಮಪುರುಷ.
ಈವರೆಗೆ ಜಗತ್ತಿನಲ್ಲಿ ಕಾಣದ ನಿನ್ನ ನಡೆ, ವಿದ್ಯೆ, ಶ್ರೀಮಂತಿಕೆ ಮತ್ತು ಸ್ಥಾನಗಳಿಗೆ ಮನಸೋತು ಇನ್ನೂ ಮನೆಯಲ್ಲಿಯೇ ಇರುವ ಯಾವ ಹುಡುಗಿಯಾಗಲಿ ನಿನ್ನನ್ನು ಮದುವೆಯಾಗಲು ಬಯಸುತ್ತಾಳೆ. ನೀನು ಭಾಗ್ಯದೇವತೆಯ ಪತಿ. ನಿನ್ನ ಭಕ್ತರಲ್ಲಿ ನಿನಗೆ ಅಪಾರ ಕೃಪೆ. ಆದ್ದರಿಂದ ನಾನು ನಿನ್ನ ನಿರಂತರ ದಾಸಿಯಾಗಲು ತೀರ್ಮಾನಿಸಿದ್ದೇನೆ. ಪ್ರಿಯ ಪ್ರಭುವೆ, ನನ್ನ ಪ್ರಾಣವನ್ನು, ಆತ್ಮವನ್ನು ನಿನ್ನ ಚರಣಕಮಲಗಳಿಗೆ ಸಮರ್ಪಿಸುತ್ತೇನೆ. ನಿನ್ನನ್ನೇ ನನ್ನ ಪತಿ ಎಂದು ನಾನು ಆರಿಸಿಕೊಂಡಿದ್ದೇನೆ. ನನ್ನನ್ನು ನಿನ್ನ ಪತ್ನಿಯಾಗಿ ಪರಿಗ್ರಹಿಸು ಎಂದು ಬೇಡುತ್ತೇನೆ. ಕಮಲನೇತ್ರನೇ, ನೀನೇ ಅತ್ಯಂತ ಬಲಶಾಲಿ. ಈಗ ನಾನು ನಿನ್ನವಳು. ಸಿಂಹವು ಸವಿಯಬೇಕಾದ್ದನ್ನು ನರಿಯು ತೆಗೆದುಕೊಂಡು ಹೋದರೆ ಅದು ಹಾಸ್ಯಾಸ್ಪದವಾಗುತ್ತದೆ. ಆದ್ದರಿಂದ ಶಿಶುಪಾಲನು, ಅವನಂತಹ ರಾಜರು ನನ್ನನ್ನು ಕರೆದೊಯ್ಯುವ ಮೊದಲೇ ಕೂಡಲೇ ನನ್ನನ್ನು ರಕ್ಷಿಸು. ಪ್ರಿಯ ಪ್ರಭುವೆ, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಬಾವಿಗಳನ್ನು ತೋಡುವುದು, ಗಿಡಗಳನ್ನು ಬೆಳೆಸುವುದು, ಇಂತಹ ಜನಕಲ್ಯಾಣ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಇಲ್ಲವೇ ವಿದ್ಯುಕ್ತ ಧಾರ್ಮಿಕ ಕಾರ್ಯಗಳನ್ನು, ಯಜ್ಞಗಳನ್ನು ಮಾಡುವುದು, ಗುರುವಿನ ಸೇವೆ, ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಪ್ರಾಯಶಃ ಇಂತಹ ಕಾರ್ಯಗಳಿಂದ ನಾನು ದೇವೋತ್ತಮ ಪರಮಪುರುಷನಾದ ನಾರಾಯಣನನ್ನು ಸಂತೋಷಗೊಳಿಸಿರಬೇಕು. ಹಾಗಿದ್ದರೆ ನೀನು, ಬಲರಾಮನ ತಮ್ಮನಾದ ಕೃಷ್ಣನು, ದಯವಿಟ್ಟು ಇಲ್ಲಿಗೆ ಬಂದು ಶಿಶುಪಾಲ ಮತ್ತು ಅವನ ಜೊತೆಯವರು ನನ್ನನ್ನು ಮುಟ್ಟದಂತೆ ನನ್ನ ಕೈ ಹಿಡಿಯುತ್ತೀಯೇ ಎಂದು ಬಯಸುತ್ತೇನೆ. ಶಿಶುಪಾಲನೊಂದಿಗೆ ರುಕ್ಮಿಣಿಯ ವಿವಾಹವು ಆಗಲೇ ನಿಶ್ಚಯವಾಗಿತ್ತು. ಆದ್ದರಿಂದ ಇದು ಬದಲಾಗುವಂತೆ ಕೃಷ್ಣನು ತನ್ನನ್ನು ಅಪಹರಿಸಬೇಕು ಎಂದು ಅವಳು ಸೂಚಿಸಿದ್ದಳು. ತನ್ನ ಮದುವೆಯು ಮರುದಿನ ನಡೆಯಬೇಕೆಂದು ನಿಶ್ಚಯವಾಗಿದ್ದರಿಂದ ಕೃಷ್ಣನು ವೇಷವನ್ನು ಮರೆಸಿಕೊಂಡು ತನ್ನನ್ನು ಅಪಹರಿಸಿ ಶಿಶುಪಾಲನೊಡನೆ ಮತ್ತು ಮಗಧ ರಾಜ್ಯದ ರಾಜನಂತಹ ಅವನ ಮಿತ್ರರೊಡನೆ ಯುದ್ಧ ಮಾಡಬೇಕೆಂದು ರುಕ್ಮಿಣಿಯು ಸೂಚಿಸಿದ್ದಳು. ಕೃಷ್ಣನನ್ನು ಯಾರೂ ಸೋಲಿಸಲಾರರು. ನಿಶ್ಚಯವಾಗಿಯೂ ಅವನೇ ವಿಜಯಿಯಾಗುವನು ಎಂದು ತಿಳಿದಿದ್ದ ಅವಳು ಅವನನ್ನು ಅಜಿತ ಎಂದು ಸಂಬೋಧಿಸಿದ್ದಳು. ಯುದ್ಧವು ಅರಮನೆಯಲ್ಲಿಯೇ ನಡೆದರೆ ಇತರ ಸ್ತ್ರೀಯರೂ ಸೇರಿದಂತೆ ಅವಳ ಕುಟುಂಬದ ಬಹುಮಂದಿಗೆ ಗಾಯವಾಗಬಹುದು ಅಥವಾ ಸಾಯಲೂಬಹುದು ಎಂದು ಅವನು ಯೋಚಿಸಬಾರದೆಂದು ಕೃಷ್ಣನಿಗೆ ಅವಳು ಹೇಳಿದ್ದಳು. ರಾಜ್ಯದ ರಾಜನಾದವನು ತನ್ನ ಗುರಿಯನ್ನು ಸಾಧಿಸಲು ಚಾಣಾಕ್ಷತನದ ಮಾರ್ಗಗಳನ್ನು ಯೋಚಿಸುವಂತೆ ರಾಜನ ಮಗಳಾದ ರುಕ್ಮಿಣಿಯು ಅನಗತ್ಯವೂ ಅನಪೇಕ್ಷಣೀಯವೂ ಆದ ಈ ಸಾವುಗಳನ್ನು ಹೇಗೆ ತಪ್ಪಿಸಬಹುದು ಎಂದು ಚಾಣಾಕ್ಷತನದಿಂದ ಸೂಚಿಸಿದ್ದಳು. ಮದುವೆಗೆ ಮೊದಲು ತಮ್ಮ ಕುಲದೇವತೆಯಾದ ದುರ್ಗಾದೇವಿಯ ದೇವಾಲಯಕ್ಕೆ ಹೋಗುವುದು ತಮ್ಮ ಕುಟುಂಬದ ಪದ್ಧತಿ ಎಂದು ಅವಳು ವಿವರಿಸಿದ್ದಳು. ತಾನು ಅರಮನೆಯಿಂದ ದೇವಾಲಯಕ್ಕೆ ಹೋಗುವಾಗ ಅಥವಾ ಮನೆಗೆ ಹಿಂದಿರುಗುವಾಗ ತನ್ನನ್ನು ಅಪಹರಿಸುವುದು ಅವನಿಗೆ ಬಹಳ ಸುಲಭವಾಗುತ್ತದೆ ಎಂದು ಸೂಚಿಸಿದ್ದಳು. ಶಿಶುಪಾಲನು ಒಬ್ಬ ದೊಡ್ಡ ರಾಜನ ಮಗನಾಗಿ ತನ್ನನ್ನು ಮದುವೆಯಾಗಲು ಅರ್ಹನಾಗಿದ್ದರೂ ಮತ್ತು ಶಿಶುಪಾಲನೊಡನೆ ಅವಳ ವಿವಾಹವು ನಡೆಯಲು ನಿಶ್ಚಯವಾಗಿದ್ದರೂ ತಾನು ಕೃಷ್ಣನನ್ನೇ ಮದುವೆಯಾಗಲು ಏಕೆ ಇಷ್ಟು ಕಾತರಳಾಗಿದ್ದೇನೆ ಎನ್ನುವುದನ್ನು ಅವಳು ವಿವರಿಸಿದ್ದಳು. ಕೃಷ್ಣನಿಗಿಂತ ಯಾರೂ ಹಿರಿಯರಲ್ಲ. ರುಕ್ಮಿಣಿಯು ಉಪವಾಸ ಮಾಡುತ್ತಾ ಮತ್ತು ದೇಹದ ನೆಮ್ಮದಿಯನ್ನು ಬಿಟ್ಟು ಕಠಿಣ ವ್ರತಗಳನ್ನು, ತಪಸ್ಸುಗಳನ್ನು ಆಚರಿಸಲು ತನ್ನ ಬದುಕನ್ನು ಮುಡಿಪು ಮಾಡಲು ನಿಶ್ಚಯಿಸಿದಳು. ಈ ಕ್ರಿಯೆಗಳಿಂದ ಆ ಜನ್ಮದಲ್ಲಿ ಕೃಷ್ಣನ ಕೃಪೆಯನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಇದನ್ನೇ ಜನ್ಮ ಜನ್ಮಾಂತರಗಳಲ್ಲಿ ಮಾಡಲು ಅವಳು ಸಿದ್ಧಳಾಗಿದ್ದಳು. ಪ್ರಭುವಿನ ಪರಿಶುದ್ಧ ಭಕ್ತರು ದೃಢ ಸಂಕಲ್ಪದಿಂದ ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಾರೆ. ರುಕ್ಮಿಣಿ ದೇವಿಯು ತೋರಿಸಿಕೊಟ್ಟಂತೆ ಕೃಷ್ಣನ ಕೃಪೆಯನ್ನು ಪಡೆಯಲು ಕೊಡಬೇಕಾದ ಬೆಲೆ ಇಷ್ಟೇ. ಕೃಷ್ಣ ಪ್ರಜ್ಞೆಯಲ್ಲಿ ಅಂತಿಮ ಯಶಸ್ಸಿಗೆ ಇದೇ ದಾರಿ. ರುಕ್ಮಿಣಿ ದೇವಿಯು ಹೇಳಿದ್ದನ್ನು ಶ್ರೀಕೃಷ್ಣನಿಗೆ ವಿವರಿಸಿ ಬ್ರಾಹ್ಮಣನು ಈ ರೀತಿಯಾಗಿ ನುಡಿದನು. ಪ್ರೀತಿಯ ಕೃಷ್ಣ, ಯದುವಂಶದ ಪ್ರಭುವೇ, ರುಕ್ಮಿಣಿಯಿಂದ ಈ ರಹಸ್ಯ ಸಂದೇಶವನ್ನು ನಾನು ನಿನ್ನಲ್ಲಿಗೆ ತಂದಿದ್ದೇನೆ. ಈಗ ನಿನ್ನ ಅವಗಾಹನೆಗಾಗಿ ಇದು ನಿನ್ನ ಮುಂದಿದೆ. ಸೂಕ್ತವಾಗಿ ಯೋಚಿಸಿ ನಿನ್ನ ಮನಸ್ಸಿಗೆ ಬಂದಂತೆ ನೀನು ನಡೆದುಕೊಳ್ಳಬಹುದು. ಆದರೆ ನೀನು ಏನನ್ನಾದರೂ ಮಾಡಬೇಕೆಂದು ಬಯಸಿದರೆ ಕೂಡಲೇ ಅದನ್ನು ಮಾಡು. ಕ್ರಮ ಕೈಗೊಳ್ಳಲು ಹೆಚ್ಚು ಸಮಯವಿಲ್ಲ. ರುಕ್ಮಿಣಿಯ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನಿಗೆ ಬಹಳ ಸಂತೋಷವಾಯಿತು. ಅವನು ಕೂಡಲೇ ಬ್ರಾಹ್ಮಣನ ಕೈಕುಲುಕಿ ಹೀಗೆ ಹೇಳಿದನು. ಪ್ರಿಯ ಬ್ರಾಹ್ಮಣನೇ, ನಾನೂ ಸಹ ರುಕ್ಮಿಣಿಯ ಕೈಯನ್ನು ಹಿಡಿಯಲು ಕಾತರನಾಗಿರುವುದರಿಂದ ಅವಳು ನನ್ನನ್ನು ಮದುವೆಯಾಗಲು ಕಾತರಳಾಗಿದ್ದಾಳೆ ಎಂದು ಕೇಳಿ ಬಹಳ ಸಂತೋಷವಾಯಿತು. ಶಿಶುಪಾಲನೊಡನೆ ರುಕ್ಮಿಣಿಯ ಮದುವೆಯನ್ನು ಅವಳ ಅಣ್ಣ ನನ್ನ ಮೇಲಿನ ಹಗೆತನದಿಂದ ನಿಶ್ಚಯಿಸಿದ್ದಾನೆ ಎಂದು ನನಗೆ ಗೊತ್ತು. ಆದ್ದರಿಂದ ಈ ಎಲ್ಲ ರಾಜರಿಗೆ ಬುದ್ಧಿ ಕಲಿಸಲು ನಿಶ್ಚಯಿಸಿದ್ದೇನೆ. ರುಕ್ಮಿಣಿಯ ವಿವಾಹದ ದಿನವನ್ನು ತಿಳಿದುಕೊಂಡ ಶ್ರೀಕೃಷ್ಣನು ಕೂಡಲೇ ಹೊರಡಲು ಕಾತರನಾದನು. ತನ್ನ ರಥಕ್ಕೆ ಕುದುರೆಗಳನ್ನು ಹೂಡಿ ವಿದರ್ಭ ರಾಜ್ಯಕ್ಕೆ ಹೋಗಲು ಸಿದ್ಧನಾಗಬೇಕೆಂದು ತನ್ನ ಸಾರಥಿ ದಾರುಕನಿಗೆ ಹೇಳಿದನು. ಈ ಅಪ್ಪಣೆಯನ್ನು ಕೇಳಿ ಸಾರಥಿಯು 4 ವಿಶಿಷ್ಟ ಕುದುರೆಗಳನ್ನು ಕರೆತಂದನು. ಈ ಕುದುರೆಗಳ ಹೆಸರುಗಳೂ ವರ್ಣನೆಗಳು ಪದ್ಮಪುರಾಣದಲ್ಲಿವೆ. ಮೊದಲನೆಯ ಕುದುರೆ ಶೈಬ್ಯವು ಹಸಿರು ಛಾಯೆಯಿಂದ ಕೂಡಿತ್ತು. ಎರಡನೆಯದಾದ ಸುಗ್ರೀವ ಮಂಜುಗಡ್ಡೆಯಂತೆ ಬೂದು ಬಣ್ಣದ ಛಾಯೆಯಿಂದ ಕೂಡಿತ್ತು.
ಮೇಘಪುಷ್ಪ ಎನ್ನುವ ಮೂರನೆಯ ಕುದುರೆಗೆ ನವಮೇಘದ ಬಣ್ಣ ಮತ್ತು ಕೊನೆಯದಾದ ಬಲಾಹಕನದು ಬೂದಿಯ ಬಣ್ಣ. ವಿದರ್ಭ ರಾಜ್ಯಕ್ಕೆ ಹೊರಟಂತಹ ಶ್ರೀಕೃಷ್ಣನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.